ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸುಮಾರು ಒಂದು 15 ಜನ ಈ ಒಂದು ಕ್ವಶನ್ ಪೇಪರನ್ನು ಕಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ವಾಲ್ಪೇಪರ್ ಮೇಲೆ ಹಾಕೋಕ್ಕಾಗತ್ತೋ ಇಲ್ಲೋ ಸರ್. ಶ್ರೀಲತಾ ಅವರಿಗೆ ಧನ್ಯವಾದಗಳು, ಸೌಂದರ್ಯ ಅವರಿಗೆ ಧನ್ಯವಾದಗಳು, ಮೋಹಿತ್ ಶಿವ ಅವರಿಗೆ ಧನ್ಯವಾದಗಳು, ಜೊತೆಗೆ ನಮ್ಮ ಸವಿತಾ ಶ್ರೀನಿವಾಸ್ ಅವರಿಗೆ ಧನ್ಯವಾದಗಳು, ಮಾನಸ ಅವರಿಗೆ ಧನ್ಯವಾದಗಳು, ಶ್ರೀಶೈಲ ಅವರಿಗೆ ಧನ್ಯವಾದಗಳು, ಸಿರಿ ಅವರಿಗೆ ಧನ್ಯವಾದಗಳು. ಹೀಗೆ ಹೇಳಕ್ಕೆ ಬರಲ್ಲ. ತನ್ಮಯ ಅವರಿಗೆ ಧನ್ಯವಾದಗಳು, ದೇವ ಏಂಜಲೆನ್ ಅವರಿಗೆ ಧನ್ಯವಾದಗಳು. ಹೀಗೆ ಹಲವಾರು ವಿದ್ಯಾರ್ಥಿಗಳು ನಮಗೆ ಈ ಒಂದು ಕನ್ನಡ ಕ್ವಶನ್ ಪೇಪರನ್ನು ಕಳಿಸ್ಕೊಟ್ಟಿದ್ರಿ. ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಈಗ ನಾವು ನೋಡ್ತಾ ಹೋಗೋಣ. ಹುಸಿನಿದ್ದೆ ಸಾಕು ಎಂದು ಕವಿ ಇವರಿಗೆ ಹೇಳಿದ್ದಾನೆ ಅಂತ ಇದೆ. ಇದು ಮಕ್ಕಳಿಗೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಕ್ರಿಸ್ಮಸ್ ಪ್ಲಾಸ್ಟಿಕ್ ನಕಲಿನ ಕಬ್ಜತೆಗೆ ಈ ರೂಪ ಕರುಣಿಸಿದೆ ಅಂತ ಇದೆ. ಎರಡನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಗಿಡದ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಅನಾಥ ಭಾವವನ್ನು ಸೂಚಿಸುವ ಪದ ಇದು ಅಂತ ಕೇಳಿದ್ದಾರೆ. ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಅಮ್ಮನಿದ್ದು ಬಾಟಲಿನ ಹಾಲಿಗೆ ಬಾಯೊಡ್ಡುವುದು ಅನ್ನುವಂಥದ್ದು. ಆಯಿತಾ? ನೋಡಿ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ಐ ಡಿ ಕಂಡ್ರಿ. ದಯವಿಟ್ಟು ನಿಮ್ಮ ಬಳಿ ಇರುವಂತಹ ಯಾವುದೇ ಸಬ್ಜೆಕ್ಟಿನ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು ಕಳುಹಿಸಿಕೊಡಿ ಪ್ಲೀಸ್. ಇದು ಕಲಾಂ ಅವರ ಆತ್ಮಚರಿತೆಯ ಹೆಸರು ಅಂತ ಇದೆ, ವಿಂಗ್ಸ್ ಆಫ್ ಫೈರ್ ಅಂತ. ವಿದ್ಯಾರ್ಥಿಗಳೇ, ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ. ಡ್ಯಾಶಸ್ ಬಿಟ್ಟರೆ MCQನಲ್ಲಿ ಬಿಟ್ಟರೆ ಇಲ್ಲಿ. ಸತ್ತಿರೋದು ನಿಮ್ಮದು, ಇವತ್ತಲ್ಲ ನಾಳೆ ನೀವೇ ಕೊಂದು ತಿನ್ನೋ ಪ್ರಾಣಿ, ಅದಕ್ಕೆ ಯಾಕ್ರಿ ನಷ್ಟ ಕಟ್ಟಿ ಕೊಡಬೇಕು, ನಾಳೆ ಮಾಡೋ ಸಾರು ಇವತ್ತೇ ಮಾಡ್ರಿ ಎಂಬ ಫಾರೆಸ್ಟರ್ ನಾಗರಾಜನ ಮಾತಿನಲ್ಲಿರುವುದು ಡ್ಯಾಶ್ ಉಡಾಫೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ಈಗ ಫಿಲ್ಲಿಂದ ಬ್ಲ್ಯಾಂಕ್ಸನ್ನು ನೋಡೋಣ. ವಿಜ್ಞಾನದ ಅಡಿಪಾಯ ಏನು ಅಂದರೆ ಪ್ರಶ್ನೆಗಳನ್ನು ಕೇಳುವುದು. ಕಲಿಯುಗದ ಅಮೃತ ಯಾವುದು ಅಂದರೆ ಚಹಾ ಅನ್ನುವಂಥದ್ದು ಸರಿಯಾದ ಉತ್ತರ. ಬೆಳಗು ಜಾವ ಅಂತ ಇದೆ. ಇದಕ್ಕೆ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ದಾರಾ ಬೇಂದ್ರೆ ಅವರು. ಟಿ ಯಲ್ಲಪ್ಪ ಅಂತ ಇದೆ. ಇದನ್ನು ಹತ್ತಿ ಮುತ್ತ ಚಿತ್ತ ಮುತ್ತ ಅಂತ ಕರಿತೀವಿ. ಶಿಲುಬೆ ಏರಿದ್ದಾನೆ ಯಾರು ಹೇಳಿ ನೋಡೋಣ? KS ನಿಸಾರ್ ಅಹಮದ್ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಆ ವಿಭಾಗದ ಎಲ್ಲ ಪ್ರಶ್ನೆಗಳು ಬಹಳ ಅಂದರೆ ಬಹಳ ಇಂಪಾರ್ಟೆಂಟು, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗಾಗಿರುತ್ತೆ. ದಯವಿಟ್ಟು ಒಂದು ಬಿಡದ ಹಾಗೆ ತಾವುಗಳು ಏನು ಮಾಡಬೇಕು ಅಂದರೆ ರಿವಿಷನನ್ನು ಮಾಡಬೇಕಾಗಿರುತ್ತೆ. ಯಾರಿಗೆಲ್ಲ ಎಕ್ಸಾಮ್ ಆಗಿಲ್ವೋ, ಇದು ಬೆಂಗಳೂರು ಸೌತ್ ಕ್ವಶನ್ ಪೇಪರ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಮುಂದಿನ ದಿನಗಳಲ್ಲಿಯೂ ನೋಡಿ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇಂಗ್ಲೀಷ್ ಎಕ್ಸಾಮ್ ಯಾರಿಗಾಗಿಲ್ವೋ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ. ಐ ಥಿಂಕ್ ಬೆಂಗಳೂರು ಸೌತ್ನವರಿಗೆ ಆಗಿಲ್ಲ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ. ಬನ್ನಿ, ಈಗ ನಾವು ಏನಂತೀರ ತಾವುಗಳು ಸ್ವಲ್ಪ ಗ್ರಾಮರನ್ನು ಕೂಡ ಕಲಿಯೋಣ. ಈ ಕೆಳಗಿನ ಪದಗಳಿಗೆ ನಾನಾರ್ಥಕ ಪದಗಳನ್ನು ಬರೆಯಿರಿ. ಗಂಡ ಅಂತ ಇದೆ. ಗಂಡ ಅಂದರೆ ಗಂಡಾಂತರ ಅಂದರೆ ತೊಂದರೆ ಅಂತ. ಗಂಡ ಅಂದರೆ ಪತಿ ಅಂತ. ಹೊಳೆ ಅಂತ ಇದೆ. ಹೊಳೆ ಅಂದರೆ ಶೈನಿಂಗ್ ಅಂತ, ಕಾಂತಿ ಅಂತ ಬರಿಬೇಕು. ಹೊಳೆ ಅಂದರೆ ನದಿ ಕೂಡ ಹೌದು. ಇನ್ನೊಂದು ಪ್ರಕಾಶ ಅಂತಲೂ ಕೂಡ ಹೌದು. ಅಡಿ ಅಂತ ಇದೆ. ಅಡಿ ಅಂದರೆ ಏನು? ಅಳತೆ ಅಂತ. ಆಯಿತಾ? ನೆಕ್ಸ್ಟು ಅಥವಾ ಪಾದ ಅಂತಲೂ ಕೂಡ ಹೇಳ್ತೀವಿ. ಬನ್ನಿ, ಕೆಳಗಿನ ಎರಡು ಪದಗಳಿಗೆ ಗುಣವಾಚಕಗಳನ್ನು ಬರೀರಿ. ಕಲಿ ಭೀಮ ಅಂತ ಇದೆ. ಕಲಿ ಅನ್ನುವಂಥದ್ದು ಗುಣವಾಚಕ ಅಷ್ಟೇ. ಕಲಿ ಆನ್ಸರು. ಮಂಗಳಲಿಂಗ ಅಂತ ಇದೆ. ಮಂಗಳ ಅನ್ನುವಂಥದ್ದು ಸರಿಯಾದ ಉತ್ತರ, ಅದೇ ಗುಣವಾಚಕ. ಕಡು ಪಾಪ ಅಂತ ಇದೆ. ಕಡು ಅನ್ನುವಂಥದ್ದೇ ಉತ್ತರ ಇಲ್ಲಿ. ಆಯಿತಾ? ಅದೇ ಗುಣವಾಚಕ. 26ನೆಯ ಪ್ರಶ್ನೆ ಏನಂತ ಇದೆ? ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ. ರಾಮಬಾಣ ಅಂತ ಇದೆ. ಇನ್ನೊಂದು ಕಪಿಮುಷ್ಟಿ ಅಂತ ಇದೆ. ಇನ್ನೊಂದು ದಾರಿದೀಪ ಅಂತ. ದಾರಿದೀಪ ಅಂತ ಹೇಳಿದರೆ ಶಿಕ್ಷಕರು ನಮ್ಮ ಜೀವನದಲ್ಲಿ ದಾರಿದೀಪ ಆಗಿ ಬೆಳಕನ್ನು ನೀಡುತ್ತಾರೆ ಅಂತ, ದಾರಿದೀಪವಾಗುತ್ತಾರೆ ಅಂತ. ಹೌದಲ್ವಾ? ನಮ್ಮ ತಂದೆ ತಾಯಿಗಳು ನಮ್ಮ ಜೀವನದಲ್ಲಿ ಇದು ಜೀವನ ಉದ್ದಕ್ಕೂ ದಾರಿದೀಪವಾಗುತ್ತಾರೆ ಅಂತ. ಕಪಿಮುಷ್ಟಿ ಅಂತ ಇದೆ. ಅಂದರೆ ಕಪಿಮುಷ್ಟಿ ಅಂದರೆ ಏನಂತೀರ? ಹಿಡಿತ ಅಂತ. ಆಯಿತಾ? ಹಾಗೆ ಬನ್ನಿ, ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೆಯಿರಿ ಅಂತ ಇದೆ. ವ್ಯಕ್ತಿತ್ವ ರೂಪುಗೊಳಿಸುವಲ್ಲಿ ಪುಸ್ತಕಗಳ ಪಾತ್ರ ಅಂತ. ರೋಲ್ ಆಫ್ ಬುಕ್ಸ್. ಹೌದಲ್ವಾ? ಭಾಳ ಚೆನ್ನಾಗಿದೆ. ಇದು ಪತ್ರ ಲೇಖನ ಕೂಡ ಭಾಳ ಈಸಿಯಾಗಿದೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಮುಂದಿನ ದಿನಗಳಲ್ಲಿ ಪತ್ರ ಲೇಖನ ಹೇಗೆ ಬರೀಬೇಕು ಅನ್ನೋದರ ಬಗ್ಗೆಯೂ ಕೂಡ ವಿಡಿಯೋನ ಮಾಡಿಕೊಡ್ತೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್.